ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಇವತ್ತು ಪಾರ್ಟ್ 3 TET ಕೀ ಆನ್ಸರ್ ನೋಡೋಣ. ಕನ್ನಡ ಮೀಡಿಯಮ್ ನೋಡಿದೆ. ಯಾವುದಂದರೆ ಇವತ್ತು ಪಾರ್ಟ್ 3ಯಲ್ಲಿ ಶಿಶು ವಿಕಸನ ಮತ್ತು ಬೋಧನಾಶಾಸ್ತ್ರ ಅಂತ ಇದೆಯಲ್ಲ, ಇದ್ರ ಕಂಪ್ಲೀಟಾಗಿ ನೋಡೋಣ. ಸೊ ಡೈರೆಕ್ಟ್ ಆನ್ಸರ್ ನೋಡೋಣ. ಕೀ ಆನ್ಸರು 61 ನೋಡಿ. ಮಕ್ಕಳಿಗೆ ಪಂಚತಂತ್ರ, ಗೀತೋಪನಿಷತ್ತು, ರಾಮಾಯಣ ಮತ್ತು ಮಹಾಭಾರತ ಕಥೆಗಳನ್ನು ಕಲಿಸುವುದು ಇದರ ಭಾಗವಿದೆ. ಯಾವುದಂದರೆ ಇದು ನೈತಿಕ ವಿಕಾಸ, ಆಪ್ಷನ್ 3. ನೆಕ್ಸ್ಟು 62 IQ ಎಂಬುದು ಅಂತಿದೆಯಲ್ಲ, ಇದು ಬುದ್ಧಿ ಭಾಗಲಬ್ಧ. IQ ಟೆಸ್ಟ್ ಅಂತಾರಲ್ಲ, ಬುದ್ಧಿ ಭಾಗಲಬ್ಧ. ನೆಕ್ಸ್ಟ್ 63 ಘನಾಹಾರ ಸೇವನೆ, ನಡೆದಾಡುವ ಮತ್ತು ಮಾತನಾಡುವ ಕಲಿಕೆಯು ಈ ವಿಕಾಸದ ಕ್ರಿಯೆಯಾಗಿದೆ. ಯಾವುದಂದರೆ ತಾರುಣ್ಯ ವ್ಯವಸ್ಥೆ, ಥರ್ಡ್ ಆಪ್ಷನ್ 3 ನೋಡಿ. 64 ಪರಿಕಲ್ಪನೆಯ ರಚನೆ ಇದರ ಅಂಶವಾಗಿದೆ. ಯಾವುದಂದರೆ ಬೌದ್ಧಿಕ ವಿಕಾಸ, ಆಪ್ಷನ್ 2. ನೆಕ್ಸ್ಟ್ 65 ವ್ಯಕ್ತಿತ್ವದ ಮನೋವಿಶ್ಲೇಷಣೆ ಸಿದ್ಧಾಂತವನ್ನು ಅಭಿವೃದ್ಧಿಪಡಿಸಿದರೆ ಸಿಗ್ಮಂಡ್ ಫ್ರಾಯ್ಡ್ ಅಂತ ಇದೆಯಲ್ಲ, ಆಪ್ಷನ್ 4 ಈಸ್ ದ ರೈಟ್ ಆನ್ಸರ್. 66 ಈ ಹಂತದಲ್ಲಿ ವ್ಯಕ್ತಿಗಳು ಹಗಲುಗನಸುಗಳನ್ನು ಕಾಣುತ್ತಾರೆ. ಯಾವುದಂದರೆ ತಾರುಣ್ಯ ವ್ಯವಸ್ಥೆಯಲ್ಲಿ ಹಗಲುಗನಸುಗಳನ್ನು ಕಾಣುತ್ತಾರೆ. ನೆಕ್ಸ್ಟ್ 67 ಮಾನವರ ಲೈಂಗಿಕ ವಿಕಾಸವು ಇಲ್ಲಿ ಉತ್ತುಂಗದಲ್ಲಿರುತ್ತದೆ. ಎಲ್ಲಿಂದ ಬಾಲ್ಯಾವಸ್ಥೆ, ವಯಸ್ಕಾವಸ್ಥೆ, ತಾರುಣ್ಯ ವ್ಯವಸ್ಥೆ, ವೃದ್ಧಾಪ್ಯ ವ್ಯವಸ್ಥೆ ಇದೆಯಲ್ಲ, ಇದು ಆಪ್ಷನ್ 3 ಆಗುತ್ತೆ. ಓಕೆನಾ. ನೆಕ್ಸ್ಟು ಉತ್ತಮ ಪಾಠ ಯೋಜನೆಯ ಪ್ರಮುಖ ಗುಣಲಕ್ಷಣ ಇದಾಗಿದೆ. ಯಾವುದಂದರೆ ಶಿಕ್ಷಕ ಕೇಂದ್ರೀಕೃತ, ವಿದ್ಯಾರ್ಥಿ ಕೇಂದ್ರಿತ ಅಂತಿದೆಯಲ್ಲ, ಉತ್ತಮ ಪಾಠ ಯೋಜನೆ ಪ್ರಮುಖ ಗುಣಲಕ್ಷಣ ವಿದ್ಯಾರ್ಥಿ ಕೇಂದ್ರಿತ ಅಂತಿದೆಯಲ್ಲ, ಈಸ್ ದ ರೈಟ್ ಆನ್ಸರ್. 69 ಒಬ್ಬ ವ್ಯಕ್ತಿ ಕಡಿಮೆ ಮಾತನಾಡುವನಾಗಿದ್ದರೆ ಅವನನ್ನು ಹೀಗೆ ಕರೆಯುತ್ತೇವೆ. ಯಾವುದಂದರೆ ಅಂತರ್ಮುಖಿ. ಇಂಟ್ರೋವರ್ಟ್ ಇರ್ತಾರಲ್ಲ, ಅವರು ಜಾಸ್ತಿ ಮಾತಾಡಲ್ಲ ಅಂತಿದೆಯಲ್ಲ, ಕಡಿಮೆ ಓಕೆನಾ, ಅದಕ್ಕೆ ಅಂತರ್ಮುಖಿ. ಈ ಹಂತದಲ್ಲಿ ಸಮವಯಸ್ಕರ ಗುಂಪು ನಿಜವಾದ ಪ್ರಪಂಚ. ಯಾವುದಂದರೆ ತಾರುಣ್ಯ ವ್ಯವಸ್ಥೆ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 71 ಉಪಯೋಗಿಸುವ ಮತ್ತು ಉಪಯೋಗಿಸಿದ ನಿಯಮಗಳು ಈ ಕೆಳಗಿನ ಕಲಿಕೆಯ ನಿಯಮದ ಭಾಗಗಳಿವೆ. ಯಾವುದಂದರೆ ಅಭ್ಯಾಸದ ನಿಯಮ ಇಸ್ ದ ಪಾರ್ಟ್ ಅವೆರಡು. ಮಾನಸಿಕ ಆರೋಗ್ಯದ ಮೇಲೆ ಪ್ರಭಾವ ಬೀರದ ಅಂಶ. ಯಾವುದಂದರೆ ಬೀರದ ಅಂತ ಕೇಳಿದ ಕುಟುಂಬ. ಮಾನಸಿಕ ಆರೋಗ್ಯದ ಮೇಲೆ ಯಾವುದು? ಅನುವಂಶತೆ, ಬುದ್ಧಿಶಕ್ತಿ, ರಕ್ತದ ಗುಂಪು ಅಂತಿದೆ. ಮಾನಸಿಕ ಆರೋಗ್ಯದ ಮೇಲೆ ಯಾವುದಂದರೆ ಕುಟುಂಬ ಅಂತಿದೆಯಲ್ಲ, ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟು ಇದು ಕಲಿಕೆಯ ವಲಯ ಅಲ್ಲ ಅಂತ ಕೇಳಿದೆ ನೋಡಿ. ವಲಯ ಅಲ್ಲ ಅಂತ ಕೇಳಿದೆ. ಪ್ರೇರಣಾ ವಲಯ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಬ್ರೈಲ್ ಲಿಪಿಯನ್ನು ಈ ವಿದ್ಯಾರ್ಥಿಗಳಿಗೆ ಬಳಸಲಾಗುತ್ತದೆ. ಬ್ರೈಲ್ ಯಾವುದಕ್ಕಂತ ಕೇಳಿದ? ದೃಷ್ಟಿ, ಕಣ್ಣು ಕಾಣಲ್ಲ ಅವರಿಗೆ. ನೆಕ್ಸ್ಟ್ ಈಜುವುದು ಮತ್ತು ಕುದುರೆ ಸವಾರಿ ಇದರ ಉದಾಹರಣೆಗಳಾಗಿ. ಯಾವುದಂದರೆ ಮೋಟಾರ್ ಸ್ನಾಯು ಇದೆಯಲ್ಲ, ಅದಕ್ಕೆ ಇದು ಆಗುತ್ತೆ, ಎಕ್ಸಸೈಸ್ ಆಗುತ್ತೆ. ನೆಕ್ಸ್ಟು ಮಕ್ಕಳು ವರ್ಣಮಾಲೆಯನ್ನು ಕಲಿತಾಗ ಅವರಲ್ಲಿ ಉಂಟಾಗುವ ಕಲಿಕೆಯ ವಿಧಾನ ಯಾವುದಂದರೆ ಅನುಕ್ರಮ ಕಲಿಕೆ ಅಂತಿದೆಯಲ್ಲ, ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು 77 ವಿದ್ಯಾರ್ಥಿಯು ಪದಗಳಲ್ಲಿನ ಅಕ್ಷರಗಳು ಬೆರೆಸಿಕೊಳ್ಳೋದ್ರಿಂದ ಓದುವಾಗ ಕಷ್ಟವಾಗುತ್ತದೆ. ವಿದ್ಯಾರ್ಥಿಯು ಅಕ್ಷರಗಳನ್ನು ಯಾಕಂದರೆ ಇದು ಡಿಸ್ಲೆಕ್ಸಿಯಾ ಅಂತೇಳಿದೆಯಲ್ಲ, ಇದು ರೈಟ್ ಆನ್ಸರ್. ನೆಕ್ಸ್ಟು ಕಲಿಕೆಯ ಬಗ್ಗೆ ಸರಿವಲ್ಲದ ಹೇಳಿಕೆ ಅಂತಿದೆಯಲ್ಲ, ಒಂದು ಸನ್ನಿವೇಶದಿಂದ ಮತ್ತೊಂದು ವರ್ಗಾವಣೆ ಆಗಬಲ್ಲದು. ಇದು ಉದ್ದೇಶಪೂರಿತ ಮತ್ತು ಇದೆಯಲ್ಲ, ಇದು ಶೈಕ್ಷಣಿಕ ಅನುಭವ ಮಾತ್ರ ಅಂತಿದೆಯಲ್ಲ, ಆವಾಗಲೇ ಹೇಳ್ದೇನೆ ಓನ್ಲಿ ಈ ಥರ ಇದ್ದರೆ ರೈಟ್ ಆನ್ಸರ್ ಇರುತ್ತವೆ, ಆ ಥರ ನೋಡಬೇಕು ನೀವು. ನೆಕ್ಸ್ಟು 79 ಹುಡುಗರು ಧೈರ್ಯಶಾಲಿಗಳು ಮತ್ತು ಹುಡುಗಿಯರು ನಾಚಿಕೆ ಸ್ವಭಾವದರು ಎಂದು ಹೇಳುವುದು ಇದನ್ನು. ಯಾವುದಂದರೆ ಲಿಂಗತ್ವ ಏಕರೂಪ ಈಸ್ ದ ರೈಟ್ ಆನ್ಸರ್. ಶಿಕ್ಷಕರು ಈ ಲಕ್ಷಣದ ಸಹಾಯದಿಂದ ಉತ್ತಮ ಸ್ಮೃತಿಯನ್ನು ಹೊಂದಿದ ವಿದ್ಯಾರ್ಥಿಗಳನ್ನು ಗುರುತಿಸಬಹುದು. ಯಾವುದಿದೆ ಅಂದರೆ ಕ್ಷಿಪ್ರತೆ ಇಸ್ ದ ರೈಟ್ ಆನ್ಸರ್. ಇಲ್ಲಿ ಹೊಸ ಅನುಭವದ ಸ್ಮೃತಿ ಹಳೆಯ ಅನುಭವಗಳನ್ನು ಅಡ್ಡಿಪಡಿಸುತ್ತದೆ ಅಂತ ಇದೆಯಲ್ಲ, ಯಾವುದಿದೆ ಅಂದರೆ ಇದು ಹಿಮ್ಮುಖ ಅವರೋಧ ಇಸ್ ದ ರೈಟ್. ಬ್ಲೂಮರ್ ಅವರು ಪರಿಷ್ಕೃತ ವರ್ಗೀಕರಣದಲ್ಲಿ ಸಂಶ್ಲೇಷಣೆಯನ್ನು ಈ ರೀತಿ ಹೆಸರಿಸಿ. ಯಾವುದಂದರೆ ಮೌಲ್ಯಮಾಪನ ಮಾಡುವಿಕೆ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟು ದೇಶಿಕ ಅಥವಾ ಅಂತರಗ್ರಹಿಕ ಮತ್ತು ಕಲ್ಪನೆ ಇದಕ್ಕೆ ಸಂಬಂಧಿಸಿದಂತೆ. ಯಾವುದಂದರೆ ಇದು ವೈಜ್ಞಾನಿಕ ಅಭಿಕ್ಷಮತೆ. ವಿದ್ಯಾರ್ಥಿಗಳ ಕಲಿಕಾ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಲು ಬಳಸುವ ಮೌಲ್ಯಮಾಪನ. ಯಾವುದಂದರೆ ಇದರಲ್ಲಿ ಸಂಕಲನಾತ್ಮಕ ಅಂತ ಇದೆ ನೋಡಿ, ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟು ಶಿಕ್ಷಕರು ಮತ್ತು ತಮ್ಮ ಬೋಧನಾ ತಂತ್ರಗಳನ್ನು ಮಾರ್ಪಾಡು ಮಾಡಲು ಸಹಾಯ ಮಾಡುವ ಮೌಲ್ಯಮಾಪನ ಇದಾಗಿದೆ. ಯಾವುದಂದರೆ ಇದು ರೂಪಣಾತ್ಮಕ ಮೌಲ್ಯಮಾಪನ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಈ ಕೆಳಗಿನಲ್ಲಿ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಗುಣಲಕ್ಷಣ ಸ್ನೇಹಿತರಿಗೆ ಹೋಲಿಸಿದರೆ ಹೆಚ್ಚು ಅಂತಿದೆಯಲ್ಲ, ಇದೇ ರೈಟ್ ಆನ್ಸರ್ ನೋಡಿ. ಹೆಚ್ಚು ವಿಷಯವನ್ನು ತಿಳಿದುಕೊಳ್ಳುತ್ತಾರೆ. 87 ಕಲಿಕಾರ್ಥಗಳಲ್ಲಿನ ಏಕ ಮತ್ತು ಅಥವಾ ಬಹು ಲಕ್ಷಣಗಳಲ್ಲಿ ವ್ಯತ್ಯಾಸ ಅಥವಾ ವಿಷಯಾಂತರವೇ ಅಂತ ಇದೆಯಲ್ಲ, ಇದರಲ್ಲಿ ಯಾವುದಾಗುತ್ತೆ ಅಂದರೆ ವ್ಯಕ್ತಿ ಭಿನ್ನತೆಗಳು. 88
ತೊಗಲುಗೊಂಬೆ ಮತ್ತು ಪಾತ್ರಾಭಿನಯ ಈ ಬೋಧನೆ ಯಾವುದಂದರೆ ಚಟುವಟಿಕೆ ಆಧಾರಿತ ಇದೊಂದು ಉಪಕರಣ. ನೆಕ್ಸ್ಟು 10 ವಯಸ್ಸಿನ ವ್ಯಕ್ತಿ ಮಾನಸಿಕ ವಯಸ್ಸು 80 ವರ್ಷಗಳ ಆತನ ಬುದ್ಧಿ ಗುಣಲಬ್ಧ ಇದೆಯಲ್ಲ ಇದು ನೋಡಿ 80/10 8/10 8 ವರ್ಷ ನೆಕ್ಸ್ಟು 10 ವರ್ಷ ಇಂಟು 100% ಮಾಡಿದ್ರೆ ಏಟಾಗುತ್ತೆ 80 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ನಿರ್ವಹಿಸುವ ವ್ಯಕ್ತಿಯ ಸಾಮರ್ಥ್ಯವೇ ಏನಾಗಿದೆ ಬುದ್ಧಿಶಕ್ತಿ. ಒಂದು ಸನ್ನಿವೇಶ ಅಥವಾ ಕಾರ್ಯವನ್ನು ಅಂತಿದೆಯಲ್ಲ ಅದು ಬುದ್ಧಿಶಕ್ತಿ ಇಸ್ ದ ರೈಟ್ ಆನ್ಸರ್. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.